ಈ ವಾರ ಕಿಚ್ಚನ ಚಪ್ಪಾಳೆ ರಕ್ಷಿತನಿಗೆ ಗ್ಯಾರಂಟಿ. ಏಕೆ ಅಂತೀರಾ? ಇದು ಕಿಚ್ಚನ ಚಪ್ಪಾಳೆ ಲಾಸ್ಟ್ ವೀಕೇ ರಕ್ಷಿತಾ ಶೆಟ್ಟಿಗೆ ಸಿಗಬೇಕಿತ್ತು. ಯಾಕೆಂದರೆ ಆ ಇಬ್ಬರ ಹೆಂಗಸ್ತಿರಿನ ಮಧ್ಯ ಇವಳು ತುಂಬ ಚೆನ್ನಾಗಿ ಮಾತನಾಡಿ ಇವಳ ವಿಷಯವಾಗಿ ಇವಳೇ ಸ್ಟ್ಯಾಂಡ್ ತಗೊಂಡಿದ್ಲು. ಅದರಿಂದ ಎಲ್ಲರೂ ಅದನ್ನು ಅಪ್ರಿಷಿಯೇಟ್ ಮಾಡಿದರು. ಹಾಗೆ ಕಿಚ್ಚನ ಚಪ್ಪಾಳೆ ಲಾಸ್ಟ್ ವೀಕೆ ಇವಳಿಗೆ ಸಿಗಬೇಕು ಅಂತಲೂ ಸಹ ಕೆಲವು ಜನ ಇಷ್ಟಪಟ್ಟಿದ್ದರು. ಅದರಲ್ಲಿ ನಾನು ಒಬ್ಬಳಾಗಿದ್ದೆ. ಗಿಲ್ಲಿ ರಕ್ಷಿತನಿಗೆ ಸಪೋರ್ಟ್ ಮಾಡಿರೋದ್ರಿಂದ ಕಿಚ್ಚನ ಚಪ್ಪಾಳೆ ಗಿಲ್ಲಿಗೆ ಸಿಕ್ತು ಲಾಸ್ಟ್ ವೀಕ್ ಅಲ್ವಾ. ಅದರಿಂದ ಆ ಇಬ್ಬರು ಹೆಂಗಸರು ಅಂದರೆ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಇಬ್ಬರು ಸಹ ಒಂದು ಪರದಾಡಿ ಹೋದರು. ಒಂಥರ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗೆ ಕೊತ್ತ ಕೊತ್ತ ಕುದೀತಾ ಇತ್ತು. ಆ ದ್ವೇಷ ಅನ್ನೋದೇನಿತ್ತು ಅದು ತುಂಬ ಚೆನ್ನಾಗಿ ಕಾಣ್ಬರ್ತಾ ಇತ್ತು. ಹಾಗೆಯೇ ಈ ಸರ್ತಿ ಕಿಚ್ಚನ ಚಪ್ಪಾಳೆ ರಕ್ಷಿತನಿಗೆ ಬರಬೇಕು ಅಂತ ಹೇಳಿ ಎಲ್ಲ ಜನಗಳು ಅಂದರೆ ಯಾರು ಬಿಗ್ ಬಾಸ್ ಪ್ರಿಯರಾಗಿರ್ತಾರೆ ಅದರಲ್ಲಿ ಆಲ್ಮೋಸ್ಟ್ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ಅವಳು ಬೆಳಗ್ಗೆನೇ ಬೇಗ ಎದ್ದುಬಿಟ್ಟು ಕಿಚನ್ಗೆ ಸೇರಿಕೊಳ್ತಾಳೆ. ಅಂದರೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಆಗಲಿ, ಏನಾದರೂ ತರಕಾರಿ ಹೆಚ್ಚೋದಕ್ಕೆ ಆಗಲಿ, ಅಥವಾ ಪಾತ್ರೆ ತೊಳೆಯೋದಕ್ಕೆ ಆಗಲಿ ಬೇಗ ಎದ್ದು ಕಿಚನ್ ಸೇರ್ಕೊಂಡ್ಬಿಡ್ತಾಳೆ. ಕೆಲವೊಂದು ಸರ್ತಿ ಮಲ್ಕೊಳ್ಳೋದೇ ಇಲ್ಲ ಅಂತ ಅನಿಸುತ್ತೆ. ಏಕೆಂದರೆ ಅಷ್ಟು ಆ್ಯಕ್ಟಿವ್ ಆಗಿ ಎಲ್ಲರ ಹತ್ರನೂ ಪಟಪಟ ಅಂತ ಓಡಾಡಿಕೊಂಡು ಮಾತಾಡಿಕೊಂಡು ಚೆನ್ನಾಗಿ ಎಲ್ಲರ ಹತ್ರನೂ ಕ್ಲೋಸ್ ಆಗಿರೋದಕ್ಕೆ ಇಷ್ಟಪಡ್ತಾಳೆ. ಹಾಗೆಯೇ ಈ ವೀಕ್ನಲ್ಲಿ ಕೊಟ್ಟಿರೋ ಟಾಸ್ಕ್ನ ಸಹ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಅಂದರೆ ಧನುಷ್ ಹತ್ರ ಒಂದು ಆ ಕಾಯಿನ್ಸ್ಗಳನ್ನು ಎತ್ಕೊಳ್ಳೋ ಸಲುವಾಗಿ ಅವಳೊಂದು ತಲೆ ಓಡಿಸಿದೆಯಲ್ಲ ಅದಂತೂ A1 ಆಗಿತ್ತು. ಎಲ್ಲರೂ ಮಲಗಿದ ಸಮಯದಲ್ಲಿ ಇವಳು ಬೇಗ ಎದ್ದಿರ್ತಾಳಲ್ವ, ಆಗ ಅಡುಗೆ ಮನೆಯಲ್ಲಿ ಏನಾದರೂ ಕೆಲಸ ಇತ್ತು ಅದನ್ನು ನೋಡ್ತಾ ನೋಡ್ತಾ ಧನುಷ್ ನಿದ್ದೆ ಹೋಗಿದ್ದನ್ನು ಸಹ ನೋಡಿಬಿಟ್ಟು ಬಂದು ಸೂರಜ್ ನೋಡ್ತಾ ಇರ್ತಾನೆ ಯಾರಾದರೂ ನೋಡ್ತಾ ಇದ್ದಾರಾ ಇಲ್ವಾ ಅಂತ ಹೇಳಿ. ಆಗ ಕಾಯಿನ್ಸ್ಗಳನ್ನು ಚೆನ್ನಾಗಿ ಕಲೆಕ್ಟ್ ಮಾಡಿಕೊಂಡು ಹೊರಟು ಹೋಗ್ತಾಳೆ ರಕ್ಷಿತಾ ಶೆಟ್ಟಿ. ಅದರಿಂದ ಟಾಸ್ಕ್ನು ಸಹ ತುಂಬ ಚೆನ್ನಾಗಿ ಆಡಿರ್ತಾಳೆ. ಆಮೇಲೆ ಮಾರ್ನಿಂಗ್ ಸಾಂಗ್ ಹಾಕ್ತಾರಲ್ವ ಅದರಲ್ಲಂತೂ ತುಂಬ ಜೋಶಾಗಿ ಎಲ್ಲರನ್ನೂ ಸಹ ಕರ್ಕೊಂಡು ಡ್ಯಾನ್ಸ್ ಆಡೋದಕ್ಕೆ ಮುಂದಾಗಿರ್ತಾಳೆ ರಕ್ಷಿತಾ ಶೆಟ್ಟಿ. ಏಜ್ನಲ್ಲಿ ತುಂಬ ಚಿಕ್ಕವಳೇ ಆಗಿದ್ರೂ ತುಂಬ ಜೋಶ್ ಇದೆ ಅವಳಲ್ಲಿ. ಎಲ್ಲನೂ ಮಾಡಬೇಕು, ನನಗೆ ಯಾರ ಹೆಲ್ಪು ಬೇಡ, ನಾನೇ ನನ್ನನ್ನು ಈ ಒಂದು ಮನೆಯಲ್ಲಿ ನೋಡ್ಕೊಳ್ತೀನಿ, ಅಂದರೆ ಯಾರ ಹೆಲ್ಪು ಬೇಡ, ನಾನೇ ಮಾತಾಡ್ತೀನಿ, ಯಾರಾದರೂ ನನ್ನ ವಿಷಯಕ್ಕೆ ಬಂದರೆ ನಾನೇ ಮಾತಾಡ್ತೀನಿ, ನಾನೇ ಉತ್ತರ ಕೊಡ್ತೀನಿ, ನಾನೇ ಈ ಮನೆಯಲ್ಲಿ ಸರ್ವೈವ್ ಆಗ್ತೀನಿ, ಚೆನ್ನಾಗಿ ಸರ್ವೈವ್ ಆಗ್ತೀನಿ, ಒಂದು ಧೈರ್ಯದಿಂದ ಇರ್ತೀನಿ ಅನ್ನೋ ಥರ ಅವಳ ಭಾವನೆ ಆಗಿರುತ್ತೆ. ಅದನ್ನೆಲ್ಲ ನೋಡಿದ ಅಥವಾ ಒಂದು ಅವಳ ವಿಷಯವಾಗಿ ತಿಳ್ಕೊಂಡ ಕೆಲವು ಜನಗಳಿರ್ತಾರಲ್ವ ಅವರಂತೂ ಅವಳನ್ನು ಕುಗ್ಗಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಇಬ್ಬರು ಹಾಗೆ ಸುಧೀರ್ 3 ಜನನೂ ಇವಳನ್ನು ಕುಗ್ಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಈಗ ರಾಶಿಕಾನು ಸಹ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಜೊತೆಗೆ ಸೂರಜ್ ಸಹ ರಾಶಿಕನ್ ಜೊತೆ ಅಂದರೆ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಹಾಗೆ ಸುಧೀರ್, ರಾಶಿಕಾ ಮತ್ತು ಸೂರಜ್ ಇವರೆಲ್ಲರೂ ಸಹ ಜೊತೆಗೆ ಇರ್ತಾರೆ. ಸೂರಜ್ ಏನು ಅವಳನ್ನು ಕುಗ್ಸೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಈ 4 ಜನ ಮಾತ್ರ ಕುಗ್ಸೋದಕ್ಕಂತೂ ಪ್ರಯತ್ನ ಪಡ್ತಾನೆ ಇದ್ದಾರೆ. ಅದೇ ಜೊತೆಗೆ ರಾಶಿಕಾನು ಸಹ ಈಗ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮುಂದುವರಿಬೇಕು ಅಂತ ತುಂಬ ಆಸೆ ಇದೆ. ಅಂದರೆ ಕನ್ನಡ ಭಾಷೆಯನ್ನು ಕಲಿತಾ ಕನ್ನಡ ವ್ಲಾಗರ್ ಆಗಿ ಮುಂದುವರಿಬೇಕು ಅಂತ ಹೇಳಿ ತುಂಬ ಆಸೆ ಇದೆ. ಹಾಗೆ ಬಿಗ್ ಬಾಸಲ್ಲಿ ಒಂದು ಚಾನ್ಸ್ ಸಿಕ್ಕಿರೋದಂತೂ ತುಂಬ ಖುಷಿ ಇದೆ ಅವಳಿಗೆ. ಏಕೆಂದರೆ ಕನ್ನಡ ಕಲಿತಾ ಇರುವಾಗಲೇ ಬಿಗ್ ಬಾಸ್ನಲ್ಲಿ ಚಾನ್ಸ್ ಸಿಕ್ಕಿದೆ ಅಂತ ಹೇಳಿ ತುಂಬ ಖುಷಿಪಟ್ಟು ಇಲ್ಲೇ ಯಾರ ಜೊತೆನೋ ಮೊನ್ನೆ ಮಾತಾಡ್ತಾ ಇದ್ಲು. ಹಾಗೆಯೇ ಅಲ್ಲೇನಾದರೂ ತಪ್ಪಿದರೆ ಈಗ ಅವಳಿಗೆ ಇಂಗ್ಲೀಷ್ ವರ್ಡ್ಗಳನ್ನು ಕನ್ನಡದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನೆಲ್ಲ ಸಹ ಕೇಳಿಕೊಂಡು ಕನ್ನಡವನ್ನು ಚೆನ್ನಾಗಿ ಕಲಿತಾ ಬರ್ತಾ ಇದ್ದಾಳೆ. ಮತ್ತು ನಿನ್ನೆ ಸುಧೀರ್ ಅವರಂತೂ ತುಂಬ ವಿಚಿತ್ರವಾಗಿ ಆಡ್ತಾನೆ. ಏಕೆಂದರೆ ಅಲ್ಲಿ ಫಸ್ಟೇ ಅವನು ಇಬ್ಬರಿಗೆ ಬಕೆಟ್ ಹಿಡಿತಾ ಇದ್ದಾನೆ, ಇನ್ನು ಬೇರೆಯವ್ರಿಗೆ ಹೇಳೋದಕ್ಕೆ ಬರ್ತಾನೆ ನೋಡಿ. ರಕ್ಷಿತನ ಸೆಡೆ ಅಂತ ಹೇಳ್ತಾನೆ, ನೀನು ಚಿಕ್ಕವಳು ಇದಕ್ಕೆಲ್ಲ ತಲೆ ಹಾಕಬೇಡ, ನಿನ್ನ ನಾಲ್ಗೆ ಸೀಳ್ಬಿಡ್ತೀನಿ ಅಂತೆಲ್ಲ ಹೇಳ್ತಾನೆ. ಇದೆಲ್ಲ ಚಿಕ್ಕ ಮಕ್ಕಳಿಗೆ ಅಂದರೆ ರಕ್ಷಿತಾ ಶೆಟ್ಟಿ ಏನು ಚಿಕ್ಕವಳಲ್ಲ, ಆದರೆ ಅಲ್ಲಿರೋರಿಗೆಲ್ಲರಿಗಿನ್ನ ಚಿಕ್ಕವಳಲ್ವ. 24 ಇಯರ್ಸ್ ಅಂತ ಅನಿಸುತ್ತೆ, ಅದೇನು ಚಿಕ್ಕ ಏಜ್ ಅಲ್ಲ, ಹೌದು ಒಪ್ಕೊಳ್ತೀನಿ. ಆದರೆ ಅಲ್ಲಿರೋರಿಗೆಲ್ಲ ಚಿಕ್ಕವಳಲ್ವ, ಅದರಿಂದ ನಾನು ಚಿಕ್ಕವಳು ಅಂತ ನಾವು ಸಹ ಹೇಳ್ತಾ ಇದ್ದೀವಿ. ಯಾರಿಗೆ ಆಗಲಿ, ಚಿಕ್ಕವರೇ ಆಗಲಿ ದೊಡ್ಡವರಿಗೆ ಆಗಲಿ, ನಾಲ್ಗೆ ಸೀಳ್ಬಿಡ್ತೀನಿ, ಸೆಡೆ ಈ ಥರ ಎಲ್ಲ ಮಾತಾಡೋದು ಏನು ಚೆಂದ ಇರುತ್ತೆ ಹೇಳಿ.
ಅಶ್ವಿನಿ ಗೌಡ ಮುಚ್ಕೊಂಡು ಹೋಗು ಅಂತಾಳೆ, ಮುಚ್ಕೊಂಡು ಹೋಗಿ ಮಲಕ್ಕೋ ಅಂತ ಹೇಳ್ತಾಳೆ, ನಿಂದನ್ನೆಲ್ಲ ಬಾತ್ರೂಮಲ್ಲಿ ಇಟ್ಕೋ ಅಂತ ಹೇಳ್ತಾಳೆ, ಹಾಗೆ ಇಡಿಯಟ್ ಅಂತ ಹೇಳ್ತಾಳೆ, ಮತ್ತು ಎಸ್ ಕ್ಯಾಟಗರಿ ಅಂತೆಲ್ಲ ಹೇಳ್ತಾಳೆ. ಇನ್ನು ನೋಡಿದ್ದಾಗ ಇಷ್ಟು ಬೈದಿದ್ದಾರೆ, ಇನ್ನು ನೋಡದೆ ಇದ್ದಾಗ ಅಂದರೆ ಸುಮಾರು ಸರ್ತಿ ನಮಗೆ ಒಂದು ಮ್ಯೂಟ್ ಮಾಡಿ ತೋರಿಸ್ತಾರಲ್ವ ಲೈವ್ನಲ್ಲಿ, ಅದನ್ನು ಆವಾಗ ಇನ್ನೆಷ್ಟು ಬೈದಿರಬೇಡ ಹೇಳಿ, ಅದೆಲ್ಲ ನಮಗೆ ತೋರಿಸೋದಕ್ಕೆ ಹೋಗೇ ಇರೋದಿಲ್ಲ ಅಂತ ಅನಿಸ್ತಾ ಇದೆ. ಈ ಥರ ಎಲ್ಲನೂ ಸಹಿಸ್ಕೊಂಡು ಈ ಹುಡುಗಿ ತುಂಬ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗ್ತಾ ಹೋಗ್ತಾ ಇದ್ದಾಳೆ. ಅದರಿಂದ ಲಾಸ್ಟ್ ವೀಕೇನೆ ಸಹ ಅಂದರೆ ಕೆಲಸದಲ್ಲೇ ಆಗಲಿ, ಒಂದು ಯಾರ ಹತ್ರನೂ ಬೆರಳು ಮಡಚದೇ ಇರೋ ಹಾಗೆ ಎಲ್ಲವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ರಕ್ಷಿತಾ ಶೆಟ್ಟಿ. ಅದರಿಂದ ಲಾಸ್ಟ್ ವೀಕೆ ಸಹ ಇವಳಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಈ ವೀಕ್ ಅಂತೂ ಗ್ಯಾರಂಟಿ ಸಿಗುತ್ತೆ ಅಂತ, ಯಾಕೆಂದರೆ ಇವಳಿಗಿನ್ನ ಅಷ್ಟು ಚೆನ್ನಾಗಿ ಆಡಿರೋರು ಇನ್ಯಾರು ಈ ಮನೆಯಲ್ಲಿ ಇಲ್ಲ ಈ ವೀಕ್ನ ತಗೊಂಡ್ರೆ. ಅದರಿಂದ ಇವಳಿಗೇನೆ ಕಿಚ್ಚನ ಚಪ್ಪಾಳೆ ಸಿಗಬಹುದು ಅಂತ ಅನ್ನಿಸ್ತಾ ಇದೆ. ಆಮೇಲೆ ಮೊನ್ನೆ ಯಾರೋ ಕೇಳಿದ್ರು, ಚಂದ್ರಣ್ಣನೋ ಯಾರೋ ಕೇಳಿದ್ರು, ನಿನಗೆ ಬಟ್ಟೆಗಳು ಬಂದಿಲ್ವಾ ಅಂತ. ಇಲ್ಲ, ನಾನು ತೆಗೆದುಕೊಂಡಿರೋದೇ ಇಷ್ಟು, ನಾನು ಮುಂದೆ ಎಲ್ಲ ತಗೊಳ್ಳೋಕ್ಕೆ ಇಷ್ಟಪಡೋದಿಲ್ಲ, ಇದನ್ನೇ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತೀನಿ ಅಂತ ಹೇಳ್ತಾ ಇದ್ಲು. ಅಂದರೆ ಅರ್ಥ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಂದು ಶ್ರೀಮಂತ ಕುಟುಂಬದಿಂದ ಬಂದಿರೋರಾಗಿರ್ತಾರೆ. ರಕ್ಷಿತನ್ಕಿನ್ನ ಹೆಚ್ಚು ದುಡ್ಡಿರೋರೇನೆ ಈ ಒಂದು ಮನೆಗೆ ಬಂದಿದ್ದಾರೆ ಅಂತ ಅನಿಸುತ್ತೆ. ಅವ್ರ ಬಟ್ಟೆಗಳಲ್ಲೇ ಆಗಲಿ, ಅವ್ರ ಮೇಕಪ್ಪಲ್ಲೇ ಆಗಲಿ, ಅವ್ರ ನಡವಳಿಕೆಯಲ್ಲೇ ಆಗಲಿ, ಎಲ್ಲರೂ ಸ್ವಲ್ಪ ದುಡ್ಡಿರೋರೇ ಬಂದಿದ್ದಾರೆ ಅಂತ ಅನಿಸುತ್ತೆ. ಇಲ್ಲಿ ರಕ್ಷಿತಾ ಶೆಟ್ಟಿಗೆ ಅಷ್ಟೊಂದು ದುಡ್ಡಿಲ್ಲ, ಅಂದರೆ ಅವರು ಸಾಧಾರಣ ಕುಟುಂಬದವರು ಆಗಿರ್ತಾರೆ ಅಂತ ಅನಿಸುತ್ತೆ. ಅದರಿಂದ ಅದೇ ಬಟ್ಟೆಗಳನ್ನು ನಾನು ವಾಶ್ ಮಾಡ್ಕೊಂಡು ಹಾಕ್ಕೊಳ್ತೀನಿ ಅಂತ ಆ ದಿನದಲ್ಲಿ ಚಂದ್ರಣ್ಣಾಗೋ ಯಾರಿಗೋ ಹೇಳ್ತಾ ಇರ್ತಾಳೆ. ಅಂದರೆ ಅವಳು ಚೆನ್ನಾಗಿಯೂ ಆಟ ಆಡ್ತಾ ಇದ್ದಾಳೆ, ಎಲ್ಲರ ಹತ್ರನೂ ಕ್ಲೋಸ್ ಆಗೂ ಇದ್ದಾಳೆ, ಮತ್ತು ತುಂಬ ಚೆನ್ನಾಗಿ ಒಂದು ತಲೆ ಓಡಿಸ್ಬಿಟ್ಟು ಎಲ್ಲರ ಹತ್ರನೂ ಒಂದು ಏನೋ ಟಾಸ್ಕಲ್ಲೇ ಆಗಲಿ ಎಲ್ಲ ಚೆನ್ನಾಗಿ ಮುಂದೆ ಬರ್ತಾ ಇದ್ದಾಳೆ. ಅದರಿಂದ ರಕ್ಷಿತಾ ಅಥವಾ ಗಿಲ್ಲಿ ಈ ಥರ ಬಡವರು ಗೆಲ್ಲಿ ಈ ಶೋನ ಅಂತ ಹೇಳಿ ಇಷ್ಟಪಡ್ತೀನಿ. ಕಿಚ್ಚನ ಚಪ್ಪಾಳೆ ಲಾಸ್ಟ್ ವೀಕು ಗಿಲ್ಲಿಗೆ ಸಿಕ್ಕಿದ್ದಂತೂ ತುಂಬ ಖುಷಿಯಾಗಿದೆ. ಹಾಗೆಯೇ ಈ ಸರ್ತಿ ರಕ್ಷಿತನ್ಗಂತೂ ಸಿಕ್ಕಿದ್ರೆ ತುಂಬ ಖುಷಿಯಾಗುತ್ತೆ. ಹಾಗೆಯೇ ಈಗ ರಘು ಅವ್ರ ಮನಸ್ಸನ್ನು ಸಹ ರಕ್ಷಿತಾ ಗೆದ್ಬಿಟ್ಟಿದ್ದಾಳೆ. ಏಕೆಂದರೆ ಮೊನ್ನೆ ಕ್ಯಾಪ್ಟನ್ ಆದಾಗ ರಘು ರೂಮ್ನಲ್ಲಿ ಅಂದರೆ ಕ್ಯಾಪ್ಟನ್ ರೂಮ್ನಲ್ಲಿ ರಕ್ಷಿತಾ ಬಂದು ಹೇಳ್ತಾ ಇದ್ಲು, ಸೂರಜ್ನ ನೀವು ವಾಶ್ರೂಮ್ ತೊಳೆಯೋದಕ್ಕೆ ಹಾಕಬೇಡಿ, ಅಂದರೆ ಟಾಯ್ಲೆಟ್ ಕ್ಲೀನಿಂಗಿಗೆ ಹಾಕಬೇಡಿ, ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅವರು ಶೆಫ್ ಅಂತೆ. ಏಕೆಂದರೆ ಸೂರಜ್ ಮಾತಾಡ್ತಾ ಇದ್ರು, ನಾನು ಶೆಫ್ ಅಂತಲೂ ಅಂದ್ಕೊಳ್ಬಹುದು, ಅಂದರೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ, ನನ್ನನ್ನು ವಾಶ್ರೂಮ್ಗೆ ತೊಳೆಯೋದಕ್ಕೆ ಹಾಕ್ಬಿಟ್ರಲ್ವ ಇವರು ಅಂತ ಹೇಳಿ ಧನುಷ್ ಜೊತೆ ಮಾತಾಡ್ತಾ ಇದ್ದಿದ್ದನ್ನು ಅಲ್ಲೇ ಕೂತಿದ್ದ ರಕ್ಷಿತಾ ಕೇಳಿಸ್ಕೊಂಡಿದ್ಲು. ಅದನ್ನು ತಗೊಂಡು ಬಂದು ಹೀಗೆ ರಘು ಹತ್ರ ಹೇಳ್ತಾ ಇದ್ಲು, ನೀವೇನಾದರೂ ಸೂರಜ್ನ ವಾಶ್ರೂಮ್ ತೊಳೆಯೋದಕ್ಕೆ ಹಾಕ್ಬಿಟ್ರೆ ಅಲ್ಲೇ ಅಶ್ವಿನಿ ಗೌಡ ಇರ್ತಾಳಲ್ವ, ಅವಳೇನಾದರೂ ತಲೆ ಕೆಡಿಸ್ಬಿಟ್ಟು ಸೂರಜ್ನ ಅವಳ ಹತ್ರ ಕರ್ಕೊಂಡ್ಬಿಡ್ತಾಳೆ. ಹಾಗೆ ಸೂರಜ್ ಎಲ್ಲಿರ್ತಾನೆ ಅಲ್ಲೇ ರಾಶಿಕಾ ಇರೋದ್ರಿಂದ ರಾಶಿಕಾನು ಸಹ ನಮ್ಮ ಕೈ ತಪ್ಪಿ ಹೋಗ್ತಾಳೆ. ಎಲ್ಲರೂ ಒಂದು ಗುಂಪಾಗಿಬಿಡ್ತಾರೆ. ಅದರಿಂದ ಸೂರಜ್ಗೆ ತುಂಬ ಚೆನ್ನಾಗಿ ಅಡುಗೆ ಬರುತ್ತೆ, ಫಾಸ್ಟಾಗಿ ತರಕಾರಿ ಎಲ್ಲ ಕಟ್ ಮಾಡ್ತಾರಂತೆ. ಅದರಿಂದ ಅವರು ತುಂಬ ಹೆಲ್ಪು ಸಹ ಮಾಡಿದ್ದಾರೆ ನನಗೆ ಕಿಚನಲ್ಲಿ ಬಂದು. ಅದರಿಂದ ನೀವು ಸ್ವಲ್ಪ ಇದನ್ನು ಚೇಂಜ್ ಮಾಡಿಬಿಟ್ಟು ಸೂರಜ್ನ ಅಡುಗೆಗೆ ಹಾಕಿ ಅಂತೆಲ್ಲ ಬುದ್ಧಿ ಹೇಳ್ತಾಳೆ ರಘುಗೆ. ಅದಕ್ಕೆ ನೀನು ಚಿಕ್ಕವಳಿದ್ರೂ ತುಂಬ ಚೆನ್ನಾಗಿ ತಲೆ ಓಡಿಸ್ತೀಯ, ಚೆನ್ನಾಗಿದೆ ನಿನ್ನ ಥಿಂಕಿಂಗು ಅಂತೆಲ್ಲ ಹೇಳಿ ರಘು ಹೊಗಳ್ತಾರೆ ರಕ್ಷಿತನ. ಆಗ ಥ್ಯಾಂಕ್ ಯು ಅಂತೆಲ್ಲ ಇವಳು ಖುಷಿಯಿಂದ ಹೇಳ್ತಾಳೆ. ಅವಳೇನಾದರೂ ಒಂದು ವೀಕ್ ಪರ್ಸನ್ ಆಗಿದ್ರೆ ಲಾಸ್ಟ್ ವೀಕೆ, ಅಂದರೆ ಇವರೇನು ಅಶ್ವಿನಿ ಮತ್ತು ಜಾಹ್ನವಿ ಇಬ್ಬರು ತಲೆ ಕೆಡಿಸಿದ್ರು ಇವಳಿಗೆ ದೆವ್ವ ಬರುತ್ತೆ, ಮತ್ತು ಕುಣಿತಾಳೆ, ಮತ್ತು ಮಿಡ್ನೈಟಲ್ಲೆಲ್ಲ ಓಡಾಡ್ತಾಳೆ, ಹಾಗೆಯೇ ಎಸ್ ಕ್ಯಾಟಗರಿ ಏನೇನೋ ಇವನ್ನೆಲ್ಲ ಮಾತಾಡಿದ್ದಾಗಲೇ ಇಡಿಯಟ್, ಮುಚ್ಕೊಂಡು ಹೋಗಿ ಮಲಕ್ಕೋ, ಮತ್ತು ನಿಂದೆಲ್ಲ ಬಾತ್ರೂಮಲ್ಲಿ ಇಟ್ಕೋ ಅಂತೆಲ್ಲ, ಮತ್ತು ನಿನ್ನ ಬಟ್ಟೆಗಳನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನೀನು ಎಲ್ಲಿಂದ ಬಂದಿದೆಯಾ, ಈ ಥರ ಏನೇನೇನೇನೋ ವಿಚಿತ್ರವಾಗಿ ಮಾತಾಡ್ದಾಗ್ಲೇ ರಕ್ಷಿತಾ ಕುಗ್ಗಿ ಹೋಗಬೇಕಿತ್ತು. ಆದರೆ ಅವಳು ಕುಗ್ಗಿ ಹೋಗೋ ಒಂದು ಹೆಂಗಸಲ್ಲ, ಅಂದರೆ ಕುಗ್ಗಿ ಹೋಗೋ ಒಂದು ಹುಡುಗಿ ಅಲ್ಲ, ಧೈರ್ಯವಾಗಿ ನಿಂತ್ಕೊಂಡು ಎಲ್ಲವನ್ನ ಹೆದರಿಸೋ ಹುಡುಗಿ ಆಗಿರೋದ್ರಿಂದ ಇದುವರೆಗೂ
ಚೆನ್ನಾಗಿ ಮುಂದೆ ಬಂದಿದ್ದಾಳೆ, ಇನ್ನೂ ಚೆನ್ನಾಗಿ ಮುಂದೆ ಬರ್ತಾಳೆ ಅನ್ನೋ ವಿಶ್ವಾಸ ಅಂತೂ ಎಲ್ರಿಗೂ ಇದ್ದೇ ಇದೆ ಅಲ್ವಾ. ಯಾಕೆಂದರೆ ಅವಳನ್ನು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಜನಗಳು. ಅವಳು ಚಿಕ್ಕ ಹುಡುಗಿ ಆಗಿರೋದ್ರಿಂದ ಎಲ್ಲರ ಹತ್ರನೂ ಬೈಸ್ಕೊಂಡೇ ಆಗಲಿ ಸಹ ತುಂಬ ಸ್ಪೋರ್ಟಿವ್ ಆಗಿದ್ದಾಳೆ. ಮತ್ತು ಸುಧೀರು ಸಹ ತುಂಬ ಬೈದಿದ್ದಾನೆ ಅವಳಿಗಂತೂ, ಅದನ್ನು ಸಹ ಸ್ಪೋರ್ಟಿವ್ ಆಗಿ ತೆಗೆದುಕೊಂಡು ಖುಷಿಯಿಂದ ಎಲ್ಲನೂ ಮರೆತು ಎಲ್ಲರ ಹತ್ರನೂ ಖುಷಿಯಿಂದ ಇದ್ದಾಳೆ. ಇದನ್ನೆಲ್ಲ ನೋಡಿದ್ರೆ ಕಿಚ್ಚನ ಚಪ್ಪಾಳೆ ಈ ಸರ್ತಿ ಅಂತೂ ರಕ್ಷಿತಾ ಶೆಟ್ಟಿಗೆ ಹೋಗಲೇಬೇಕಾಗಿದೆ. ಇನ್ಯಾರು ನಾವು ನೋಡೋಕ್ಕೆ ಹೋದರೆ ಇನ್ಯಾರು ಅಷ್ಟಾಗಿ ಆ್ಯಕ್ಟಿವ್ ಆಗಿಲ್ಲ ಮತ್ತು ಜೋಶ್ ಆಗಿಲ್ಲ. ಎಲ್ಲ ಕೆಲಸವನ್ನು ರಕ್ಷಿತಾ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಲೈವ್ನಲ್ಲಿ ನೋಡೋರಿಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನಾನು ಇದನ್ನೆಲ್ಲ ಮಾತಾಡ್ತಾ ಇರೋದು ಲೈವ್ನಲ್ಲಿ ನೋಡಿ ಇದನ್ನೆಲ್ಲ ಮಾತಾಡ್ತಾ ಇರೋದು. 9:30 to 11ಗೆ ಹಾಕ್ತಾರಲ್ವ ನೈಟು, ಅದರಲ್ಲಂತೂ ಇವಳು ವಿಷಯವಾಗಿ ಅಷ್ಟೇನು ತೋರಿಸಿರಲ್ಲ. ಆದರೆ ಲೈವ್ನಲ್ಲಂತೂ ತುಂಬ ಚೆನ್ನಾಗಿ ಇವಳದು ಒಂದು ಜೋಶ್ ಆಗಲಿ, ಇವಳದು ಒಂದು ಆ್ಯಕ್ಟಿವ್ ಆಗಲಿ ಎಲ್ಲನೂ ಚೆನ್ನಾಗಿ ತೋರಿಸಿದ್ದಾರೆ. ರಘು ರಾಗಿ ಅಂಬ್ಲಿನ ತೊಗೊಂಡು ಹೋಗಿಬಿಟ್ಟು ಕೊಟ್ರಂತೆ. ಆಗ ನನಗೆ ಬೇಡ, ನೀವು ತರಕಾರಿ ಕಟ್ ಮಾಡದೇ ಇರೋದ್ರಿಂದ ನಾನು ರಾಗಿ ಅಂಬ್ಲಿ ಕೊಡಲ್ಲ ಅಂತ ಎಲ್ಲ ಹೇಳಿದ್ದೀರಲ್ವ, ಅದಕ್ಕೆ ನಾನು ಹಸ್ಕೊಂಡೇ ಇರ್ತೀನಿ, ನನಗೆ ಬೇಡ ಅಂತೆಲ್ಲ ಹೇಳಿದ್ಲಂತೆ ಅಶ್ವಿನಿ ಗೌಡ. ಆಯಿತು ಅಂತ ಹೇಳಿಬಿಟ್ಟು ರಘು ಮತ್ತೆ ವಾಪಸ್ ತಂದಿದ್ರು. ಹಾಗೆಯೇ ರಕ್ಷಿತಾ ಶೆಟ್ಟಿ ಕುಡೀರಿ, ನಿಮಗೆಲ್ಲ ರಾತ್ರಿ ಎಲ್ಲ ತುಂಬ ಹಸುವಾಗತ್ತೆ ಅಂತ ಕೇಳಿದಾಗ ಇಲ್ಲ ಪರವಾಗಿಲ್ಲ ನನಗೆ ಬೇಡ ಅಂತೆಲ್ಲ ಹೇಳಿದ್ರಂತೆ ಅಶ್ವಿನಿ ಗೌಡ. ಅದಕ್ಕೆ ಹೌದಾ ಸರಿ ಬಿಡಿ, ಒಂದಿನ ಫಾಸ್ಟಿಂಗ್ ಇದ್ದರೆ ಏನಾಗಲ್ಲ ಅಂತ ಹೇಳಿ ಬಂದುಬಿಟ್ಲು ರಕ್ಷಿತಾ ಗೌಡ. ಅದರಿಂದ ಹೀಗೆ ಒಂದು ಮಾತಲ್ಲೂ ಸಹ ಒಂದು ಪಟಾಕಿ ಹೊಡೆದ ಹಾಗೆ ಒಂದು ಚೂಟಿಯಾಗಿ ಮಾತಾಡ್ತಾಳೆ, ಎಲ್ರಿಗೂ ಅರ್ಥ ಆಗೋ ಹಾಗೆ ಮಾತಾಡ್ತಾಳೆ. ಅವಳ ಒಂದು ಮಾತಿನಲ್ಲಿ ಬೆಲೆ ಇರುತ್ತೆ, ತೂಕ ಇರುತ್ತೆ. ಅದಂತೂ ನಾವು ನೋಡ್ತಾ ಇರೋರಿಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಬೇರೆಯವ್ರ ಮಾತಲ್ಲಿ ಸ್ವಲ್ಪ ಜಾಸ್ತಿನೇ ಸುಳ್ಳೆಲ್ಲ ಬೆರೆತ್ಕೊಂಡ್ಬಿಟ್ಟಿರುತ್ತೆ, ಮಿಕ್ಸ್ ಆಗಿಬಿಡುತ್ತೆ. ಆದರೆ ಇವಳಂತೂ ಇದುವರೆಗೂ ಯಾವತ್ತೂ ಸಹ ಸುಳ್ಳು ಹೇಳೇ ಇಲ್ಲ. ಹಾಗೆ ಇದನ್ನೆಲ್ಲ ರಕ್ಷಿತಾ ಶೆಟ್ಟಿ ಮಾಡ್ತಾ ಇರೋದ್ರಿಂದ, ಒಂದು ಎಂಜಾಯ್ ಮಾಡಿಕೊಂಡು ಬಿಗ್ ಬಾಸ್ನಲ್ಲಿ ಇರೋದ್ರಿಂದ ಇದನ್ನೆಲ್ಲ ನಾವು ನೋಡ್ತಾ ಹೋದಾಗ ಈ ಸರ್ತಿ ಕಿಚ್ಚನ ಚಪ್ಪಾಳೆ ಅಂತೂ ರಕ್ಷಿತಾ ಶೆಟ್ಟಿಗೆ ಸಿಗಬೇಕಾಗಿದೆ. ಯಾರಿಗೂ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಸಿಕ್ಕಿದ್ರೆ ರಕ್ಷಿತಾ ಶೆಟ್ಟಿಗಷ್ಟೇ ಸಿಗಬೇಕಾಗಿದೆ. ಅಷ್ಟು ಆ್ಯಕ್ಟಿವ್ ಆಗಿದ್ದಾಳೆ, ಅಷ್ಟು ಜೋಶಾಗಿದ್ದಾಳೆ, ಎಲ್ಲ ಕೆಲಸವನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದಾಳೆ. ಮತ್ತು ರಘು ಕೇಳಿದ್ರು ಮೊನ್ನೆ, ನೀನೇ ಎಲ್ಲ ಮಾಡ್ತೀಯ, ಯಾರು ಹೆಲ್ಪು ಬೇಡವಾ ಅಂತ ಹೇಳಿದರು ರಘು. ಹೌದು, ನಾನೆಲ್ಲ ಮಾಡ್ತೀನಿ, ನಾನು ನೋಡಿ ಬೇಕಾದ್ರೆ ನಾನೆಲ್ಲ ಮಾಡ್ತೀನಿ, ನನಗೇನು ಯಾರು ಹೆಲ್ಪು ಬೇಡ ಅಂತ ಹೇಳಿ ಕಿಚನ್ ಕೆಲಸವನ್ನು ಮಾಡೋದಕ್ಕೆ ಮುಂದಾದ್ಲು ರಕ್ಷಿತಾ ಶೆಟ್ಟಿ. ಹಾಗೆ ಅವಳಿಗೆ ಯಾರು ಹೆಲ್ಪು ಬೇಡ, ಎಲ್ಲವನ್ನು ಅವಳು ಮಾಡ್ಕೊಂಡು ಹೋಗೋ ಒಂದು ಮನಸ್ಥಿತಿ ಇದೆ, ಹಾಗೆ ಧೈರ್ಯ ಇದೆ. ಅದರಿಂದ ಈ ಸರ್ತಿ ಅಂತೂ ಕಿಚ್ಚನ ಚಪ್ಪಾಳೆ ಆಲ್ಮೋಸ್ಟ್ ರಕ್ಷಿತಾ ಶೆಟ್ಟಿಗೆ ಸಿಗುತ್ತೆ ಅಂತ ಅನಿಸ್ತಾ ಇದೆ. ತುಂಬ ಒಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ, ರಕ್ಷಿತಾ ಶೆಟ್ಟಿಗೆ ಸಿಗಬಹುದು, ಸಿಕ್ಕೇ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.